ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ಅದೊಂದು ಕಾಲ ಇತ್ತು. ಭಿಕಾರಿ ಪಾಕಿಸ್ತಾನದ ಉಗ್ರರು ಗಡಿಯನ್ನ ದಾಟಿ ಬಂದು ಮುಂಬೈನಂತಹ ಮಹಾನಗರಗಳಲ್ಲೇ ದಾಳಿ ಮಾಡುವ ಕಾಲ ಅದಾಗಿತ್ತು. ಹೀಗೆ ಉಗ್ರರು ದಾಳಿ ಮಾಡುತ್ತಲೇ ನಮ್ಮ ದೇಶದ ಪ್ರಧಾನಿ ಏನು ಮಾಡ್ತಾ ಇದ್ರು? ಮೊದಲು ಈ ದಾಳಿಯನ್ನ ಖಂಡಿಸ್ತೀನಿ ಅಂತಿದ್ರು. ನಾವು ಪಾಕ್ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ನಾಟಕವನ್ನ ಮಾಡ್ತಾ ಇದ್ರು. ಇಲ್ಲ, ಅಮೆರಿಕ ಅಧ್ಯಕ್ಷರ ಬಳಿ ಹೋಗಿ ನೋಡಿ ಪಾಕಿಸ್ತಾನ ಎಂಥ ಅನ್ಯಾಯ ಮಾಡಿದೆ ಅಂತ ಕಣ್ಣೀರನ್ನ ಸುರಿಸ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ನುಗ್ಗಿ ಹೊಡೆಯೋ ಸ್ಥಿತಿಗೆ, ನಮ್ಮ ದಾಳಿಗೆ ಪಾಕಿಸ್ತಾನವೇ ಹೆದರಿ ಅಮೆರಿಕದ ಮುಂದೆ ಅಂಗಲಾಚುವಂತಾಗಿದೆ. ಸೇರಿಗೆ ಸವ್ವಾ ಸೇರು, ನೀನು ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ಗುತ್ತೀವಿ ಅಂತ ನಮ್ಮ ಸೈನ್ಯ ಹೇಳುತ್ತೆ. ಇಷ್ಟೆಲ್ಲ ಬದಲಾವಣೆಗೆ ಏನಪ್ಪಾ ಕಾರಣ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿಜಿಯವರು. ಹೌದು, ಮೋದಿ ಆಡಳಿತದಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಬಲ ತುಂಬಿದ್ದೇ ಭಾರತ ಇಷ್ಟೆಲ್ಲ ಎದೆಯುಬ್ಬಿಸಿ ನಿಲ್ಲುವಂತಾಗಿರೋದಕ್ಕೆ ಕಾರಣ. ಹಾಗಾದರೆ ರಕ್ಷಣಾ ಕ್ಷೇತ್ರದಲ್ಲಿ ಮೋದಿಜಿಯವರು ಮಾಡಿದ ಮ್ಯಾಜಿಕ್ ಆದರೂ ಏನು? ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಮಾಡಿದ ಮೊದಲ ಕೆಲಸವೇ ದೇಶದ ರಕ್ಷಣಾ ಬಜೆಟ್ಗೆ ಹೊಸ ರೂಪವನ್ನು ಕೊಟ್ಟಿದ್ದು. ಅದರಲ್ಲೂ ಜಾಗತಿಕ ಭೌಗೋಳಿಕ ಸಂಘರ್ಷಗಳು ಮಿತಿ ಮೀರುತ್ತಿರುವ ಕಾರಣ ಜಗತ್ತಿನ ಎಲ್ಲ ದೇಶಗಳು ರಕ್ಷಣಾ ಬಜೆಟನ್ನು ಹೆಚ್ಚಿಸುತ್ತಿವೆ. ಇದನ್ನು ಮೊದಲೇ ಮನಗಂಡ ಮೋದಿಯವರು ಕಳೆದ 11 ವರ್ಷಗಳಲ್ಲಿ ದೇಶದ ರಕ್ಷಣಾ ಬಜೆಟನ್ನು 2.6 ಪಟ್ಟು ಹೆಚ್ಚಿಸಿದ್ದಾರೆ. 2013-14ರಲ್ಲಿ ದೇಶದ ರಕ್ಷಣಾ ಬಜೆಟ್ 2.53 ಲಕ್ಷ ಕೋಟಿ ಇತ್ತು. ಆದರೆ 2025-26ನೇ ಬಜೆಟ್ನಲ್ಲಿ ಈ ಮೊತ್ತವು 6.81 ಲಕ್ಷ ಕೋಟಿ ರೂಪಾಯಿಗೆ ಜಾಸ್ತಿಯಾಗಿದೆ. ಅಂದರೆ ಭಾರತದ ರಕ್ಷಣಾ ಸಾಮರ್ಥ್ಯ ಹೇಗಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಅದರಲ್ಲೂ ರಫೇಲ್ ಯುದ್ಧ ವಿಮಾನ, S-400 ಏರ್ ಡಿಫೆನ್ಸ್ ವ್ಯವಸ್ಥೆಗಳ ಖರೀದಿಯು ನಿರ್ಣಾಯಕವಾಗಿದೆ. ಇನ್ನು ಬ್ರಹ್ಮೋಸ್ ಕ್ಷಿಪಣಿ ಹೆಸರು ಕೇಳಿದರೆ ಸಾಕು, ಪಾಕಿಸ್ತಾನದ ಸೇನೆ ಬೇಸಿಗೆಯಲ್ಲೂ ಗಡಗಡ ಅಂತ ನಡುಗುತ್ತೆ. ಪ್ರತಿ ಬಾರಿಯ ಬಜೆಟ್ನಲ್ಲೂ ರಕ್ಷಣಾ ಬಜೆಟ್ ಮೊತ್ತವನ್ನು ಏರಿಸಿದ್ದು ಪಾರದರ್ಶಕವಾಗಿ ರಫೇಲ್ನಂತಹ ದೊಡ್ಡ ಡೀಲ್ಗಳನ್ನು ಮಾಡಿಕೊಂಡಿದ್ದೇ ಇದಕ್ಕೆ ಕಾರಣ ಅನ್ನೋದರಲ್ಲಿ ಡೌಟೇ ಬೇಡ. ಭಾರತ ಈಗ ಕೇವಲ ವಿದೇಶಗಳಿಂದ ಅತ್ಯಾಧುನಿಕ ಯುದ್ಧ ವಿಮಾನ ಹಾಗೂ ಕ್ಷಿಪಣಿಗಳನ್ನು ಖರೀದಿಸುವ ದೇಶವಾಗಿ ಉಳಿದಿಲ್ಲ. ಬದಲಾಗಿ ಭಾರತದಲ್ಲೇ ರಕ್ಷಣಾ ಉತ್ಪಾದನೆಗೆ ಮೋದಿ ಆಡಳಿತದಲ್ಲಿ ಭರ್ಜರಿಯಾದ ಸ್ಕೋಪ್ ಸಿಕ್ಕಿದೆ. ಅದರಲ್ಲೂ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದಂತಹ ಯೋಜನೆಗಳ ಮೂಲಕ ದೇಶೀಯವಾಗಿಯೇ ರಕ್ಷಣಾ ಉತ್ಪಾದನೆಗೆ ಮೋದಿ ಸರ್ಕಾರ ಹೆಚ್ಚಿನ ಉತ್ತೇಜನವನ್ನು ನೀಡಿದೆ. ಇದರಿಂದಾಗಿ ದೇಶದ ರಕ್ಷಣಾ ಉತ್ಪಾದನೆಯಲ್ಲಿ 174% ಏರಿಕೆಯಾಗಿದೆ. 2014-15ರಲ್ಲಿ ದೇಶದ ರಕ್ಷಣಾ ಉತ್ಪಾದನೆಯು 46,000 ಕೋಟಿ ರೂಪಾಯಿ ಮೌಲ್ಯದ್ದಾಗಿತ್ತು. ಆದರೆ ಈಗ ಅದು 1.27 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು ಸಾರ್ವಕಾಲಿಕ ದಾಖಲೆಯನ್ನೇ ಮಾಡಿದೆ. ಅಂದರೆ ಭಾರತವು ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಭಾರತದಲ್ಲೇ ಉತ್ಪಾದಿಸುವಂತಾಗಿದೆ. ಇದನ್ನು ಮೋದಿ ಮ್ಯಾಜಿಕ್ ಅನ್ನದೇ ಬೇರೆ ದಾರಿನೇ ಇಲ್ಲ. ಶತ್ರು ದೇಶಗಳು ಒಂದು ದಿಕ್ಕಿನಲ್ಲಿ ಯೋಚಿಸಿದರೆ ಮೋದಿಜಿಯವರು 10 ದಿಕ್ಕಿನಲ್ಲಿ ಯೋಚಿಸ್ತಾರೆ ಅನ್ನೋದಕ್ಕೆ ಇದೇ ನೋಡಿ ಸಾಕ್ಷಿ. ಮೋದಿಯವರು ಪ್ರಧಾನಿಯಾದ ಬಳಿಕ ರಕ್ಷಣಾ ಬಜೆಟ್ ಹೆಚ್ಚಳ ಹಾಗೂ ದೇಶದಲ್ಲೇ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದಿಸುವ ಜೊತೆಗೆ ರಕ್ಷಣಾ ಸಾಮಗ್ರಿಗಳ ರಫ್ತಿಗೂ ಇನ್ನಿಲ್ಲದ ಆದ್ಯತೆಯನ್ನು ನೀಡಿದರು. ದೇಶದಲ್ಲಿ ಉತ್ಪಾದನೆಯಾದ ರಕ್ಷಣಾ ಉತ್ಪನ್ನಗಳನ್ನು ಬೇರೆ ದೇಶಕ್ಕೂ ರಫ್ತು ಮಾಡಲು ಉತ್ತೇಜನವನ್ನು ನೀಡಿದರು. ಇದರ ಫಲವಾಗಿಯೇ ಕಳೆದ 11 ವರ್ಷಗಳಲ್ಲಿ ದೇಶವು ರಕ್ಷಣಾ ಕ್ಷೇತ್ರದಲ್ಲೂ ಆತ್ಮನಿರ್ಭರತೆ ಸಾಧಿಸಿದೆ. ದೇಶೀಯವಾಗಿಯೇ ರಕ್ಷಣಾ ಸಾಮಗ್ರಿಗಳು ಹಾಗೂ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸಲಾಗುತ್ತಿದೆ. ಇದೇ ಕಾರಣಕ್ಕೆ ದೇಶದ ರಕ್ಷಣಾ ರಫ್ತು ಕಳೆದ 11 ವರ್ಷಗಳಲ್ಲಿ 34 ಪಟ್ಟು ಜಾಸ್ತಿಯಾಗಿದೆ. ಇನ್ನು 2013-14ರಲ್ಲಿ ಭಾರತವು 686 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿತ್ತು.
ಆದರೆ ಈಗ ಅದು 23,622 ಕೋಟಿ ರೂಪಾಯಿಗೆ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲ, 2029ರ ವೇಳೆಗೆ ಇದನ್ನು 50,000 ಕೋಟಿ ರೂಪಾಯಿಗೆ ಏರಿಸುವ ದೊಡ್ಡ ಗುರಿಯನ್ನು ಮೋದಿಜಿ ಸರ್ಕಾರ ಹೊಂದಿದೆ. ಆ ಮೂಲಕ ಸ್ಕೈ ಇಸ್ ದ ಲಿಮಿಟ್ ಎಂಬುದನ್ನು ಮೋದಿ ಮಾಡಿ ತೋರಿಸಿದ್ದಾರೆ. ಭಾರತ ಈಗ ಒಂದೆರಡು ರಾಷ್ಟ್ರಗಳಿಗೆ ಮಾತ್ರ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿಲ್ಲ. ಬದಲಾಗಿ 100 ದೇಶಗಳಿಗೆ ನಾವು ರಫ್ತು ಮಾಡುವಷ್ಟು ಸಾಧನೆಯನ್ನು ಮಾಡಿದ್ದೇವೆ. ಆರ್ಮೇನಿಯಾ ಆಗಿರ್ಬೋದು, ಮಲೇಷಿಯಾ, ಫ್ರಾನ್ಸ್, ಅಮೆರಿಕ ಇವೆಲ್ಲಕ್ಕೂ ಭಾರತವು ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುವಂತಾಗಿದೆ. ಪಾಕಿಸ್ತಾನದ ಮೇಲೆ ವಾಯುದಾಳಿ ನಡೆಸಿದ ಬ್ರಹ್ಮೋಸ್ ಕ್ಷಿಪಣಿಗಳಿಂದ ಹಿಡಿದು ಆರ್ಟಿಲರಿ ಗನ್ಗಳು ಹಾಗೂ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ವರೆಗೆ ಭಾರತವು ರಫ್ತು ಮಾಡುವ ಹಂತಕ್ಕೆ ಬೆಳೆದಿದೆ. ಭಾರತ ಈಗ ಸುಮಾರು 100 ದೇಶಗಳಿಗೆ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿಯನ್ನು ನೀಡಿದೆ. ಬ್ರಹ್ಮೋಸ್ ಕ್ಷಿಪಣಿಗಳನ್ನಂತೂ ಇಂಡೋನೇಷ್ಯಾ ಆಗಿರ್ಬೋದು, ಫಿಲಿಪೈನ್ಸ್ ದೇಶಗಳು ಮುಗಿಬಿದ್ದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪಾಕಿಸ್ತಾನದ ಸೇನೆಯನ್ನ ನಿಬ್ಬೆರಗಾಗುವಂತೆ ಮಾಡಿದ, ಪಾಕ್ ಉಗ್ರರನ್ನ ಹುಡುಕಿ ಕೊಲ್ಲಲು ಸಹಾಯ ಮಾಡಿದ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಈಗ ಬೇಡಿಕೆ ಹೆಚ್ಚಾಗಿದೆ. ಭಾರತೀಯ ಸೇನೆಯು ಜಗತ್ತಿನ ಯಾವುದೇ ಸೇನೆಗೆ ಕಡಿಮೆ ಇರಬಾರದು ಎಂಬುದು ಮೋದಿಜಿಯವರ ಗುರಿ. ಇದೇ ಕಾರಣಕ್ಕಾಗಿ ದೇಶದ ಸೇನೆಯನ್ನ ಅತ್ಯಾಧುನೀಕರಣ ಮಾಡಿದ ಕೀರ್ತಿ ಮೋದಿಜಿಯವರಿಗೆ ಸಲ್ಲಬೇಕು. ಗಡಿಯಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಲು ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗಿದೆ. ವೈರಿಗಳ ಡ್ರೋನ್ಗಳನ್ನು ಪುಡಿ ಮಾಡಲು ಮ್ಯಾನ್ ಪೋರ್ಟೇಬಲ್ ಕೌಂಟರ್ ಡ್ರೋನ್ ಸಿಸ್ಟಮ್ ಅಥವಾ MPCDS ಎಂಬ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಗಡಿಯಲ್ಲಿ ಯಾವುದೇ ಅನುಮಾನಾಸ್ಪದ ಡ್ರೋನ್ಗಳು ಕಂಡರೆ ಕೂಡಲೇ ಇವು ಹೊಡೆದು ಉರುಳಿಸುತ್ತೆ. ಇನ್ನು DRDO ಅಭಿವೃದ್ಧಿಪಡಿಸಿದ ಆಕಾಶ ಕ್ಷಿಪಣಿಗಳು ಕೂಡ ವೈರಿ ರಾಷ್ಟ್ರದ ಡ್ರೋನ್ಗಳನ್ನು ಧರೆಗೆ ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಷ್ಟರ ಮಟ್ಟಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರಲ್ಲೂ ಭಾರತ ಸೇನೆ ಮುಂದಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಬಾಯಿ ಮುಚ್ಕೊಂಡು ಕೂತಿದೆ. ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಬರುವ ಪರಿಸ್ಥಿತಿ ಎದುರಾದರೆ ಮೋದಿಜಿಯವರ ಆಡಳಿತದ ಭಾರತವು ಏನು ಬೇಕಾದರೂ ಮಾಡುತ್ತದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರವೇ ಸಾಕ್ಷಿಯಾಗಿದೆ. ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಪ್ರತಿ ದಾಳಿಗೆ ಪಾಕಿಸ್ತಾನವೇ ತಂಡ ಹೊಡೆದಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಳಿ ಹೋಗಿ ರಾಜಿ ಸಂಧಾನಕ್ಕೆ ಅಂಗಲಾಚಿ ಭಾರತದಿಂದ ನಮ್ಮನ್ನು ಕಾಪಾಡಿ ದಮ್ಮಯ್ಯ ಎಂದು ಟ್ರಂಪ್ ಕೈಕಾಲು ಹಿಡಿದಿತ್ತು. ನಮ್ಮ ಹೆಮ್ಮೆಯ ರಫೇಲ್, ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ಅಂತಹ ದಯನೀಯ ಸ್ಥಿತಿಯನ್ನು ತಂದೊಡ್ಡಿದ್ದವು. ಇದೆಲ್ಲದರ ಕ್ರೆಡಿಟ್ ದೇಶದ ಸೇನೆಗೆ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಕಾರಣರಾದ ಮೋದಿಜಿಯವರಿಗೆ ಸಲ್ಲಬೇಕು. ಹಾಗೆ ನೋಡಿದರೆ ಆಪರೇಷನ್ ಸಿಂಧೂರದ ಬಳಿಕ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಭಾರಿ ಬೇಡಿಕೆ ಬಂದಿದೆ. ಅದರಲ್ಲೂ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಬೇರೆ ದೇಶಗಳಿಂದ ಹೆಚ್ಚಿನ ಬೇಡಿಕೆ ಬಂದಿದೆ. ಆಪರೇಷನ್ ಸಿಂಧೂರದ ಬಳಿಕ ಸುಮಾರು 14ರಿಂದ 15 ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ಬೇಡಿಕೆ ಇಟ್ಟಿವೆ ಎಂದು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಹೇಳಿರುವುದೇ ಇದಕ್ಕೆ ಸಾಕ್ಷಿ. ಬೇಡಿಕೆ ಹೆಚ್ಚಾಗಿರುವ ಕಾರಣಕ್ಕಾಗಿಯೇ ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಯಾರಿಸುವ ಘಟಕ ಸ್ಥಾಪಿಸಲಾಗಿದ್ದು, ಪ್ರತಿ ವರ್ಷ 100 ಕ್ಷಿಪಣಿಗಳನ್ನು ತಯಾರಿಸುವ ಹಾಗೂ ಅವುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವ ಗುರಿಯನ್ನು ಹೊಂದಲಾಗಿದೆ. ಆ ಮೂಲಕ ರಕ್ಷಣಾ ಕ್ಷೇತ್ರದಲ್ಲೂ ಭಾರತವು ಆತ್ಮನಿರ್ಭರತೆ ಸಾಧಿಸಬೇಕು ಎಂಬ ಮೋದಿಜಿಯವರ ಆಶಯಕ್ಕೆ ನೂರಾನೇ ಬಲ ಬಂದಂತಾಗಿದೆ. ಅದು ಉರಿದಾಳಿಯೇ ಇರಲಿ ಅಥವಾ ಕಾಶ್ಮೀರದಲ್ಲಿ ಉಗ್ರರ ದಾಳಿಯೇ ಆಗಲಿ, ಭಾರತವು ಕಳೆದ 11 ವರ್ಷಗಳಲ್ಲಿ ದಿಟ್ಟವಾದ ಉತ್ತರವನ್ನೇ ನೀಡಿದೆ. ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಪಹಲ್ಗಾಮ್ ನಂತರದ ಪ್ರತಿ ದಾಳಿಗಳು ಭಾರತ ಮಾತೆಯ ಶಕ್ತಿಗೆ ಹಿಡಿದ ಕನ್ನಡಿಯಾಗಿದೆ. ಭಾರತ ಅಂದರೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸುವ ದೇಶವಲ್ಲ. ಬದಲಾಗಿ ಒಂದು ಬೆರಳನ್ನು ತೋರಿಸಿದರೆ ಒಂದು ಹಸ್ತವನ್ನೇ ನುಂಗುವ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಈಗ ನೀವೇ ಹೇಳಿ, ನಾವು ನೀಡುವ ಒಂದು ಮತವು ದೇಶಕ್ಕೆ ಇಷ್ಟೊಂದು ಲಾಭ ಮಾಡುತ್ತೆ, ಭಾರತದ ಘನತೆಯನ್ನು ಹೆಚ್ಚಿಸುತ್ತೆ,
ಮೋದಿ ಎಂಬ ಸಮರ್ಥ ಆಡಳಿತಗಾರ ದೇಶವನ್ನ ವಿಶ್ವ ಮಟ್ಟದಲ್ಲಿ ಬೆಳಗಿಸುತ್ತಾರೆ ಅಂದರೆ ಆ ವೋಟು ಸಾರ್ಥಕವಾದಂತೆ ಅಲ್ಲವೇ? ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಇನ್ನಷ್ಟು ಸಾಧಿಸುವಂತಾಗಲಿ. ಜೈ ಹಿಂದ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.